2016ರಲ್ಲಿ ನನ್ನ ಮಾಸ್ಟರ್ಸ್ ಡಿಗ್ರಿ ಮುಗಿದ ಮೇಲೆ ಎಲ್ಲರೂ ಹಾಗೆ ನನಗೂ ಒಂದು ಕ್ಯೂರಿಯಾಸಿಟಿ ಇತ್ತು, ಬೇರೆ ದೇಶಕ್ಕೆ ಹೋಗಬೇಕು, ಜಾಬ್ ಮಾಡಬೇಕು ಅಂಥೇಳಿ ಇಡೀ ವರ್ಷ ಅಪ್ಲೈ ಮಾಡ್ತಾ ಇದ್ದೆ ಬೇರೆ ಬೇರೆ ಕಡೆ. ಕಿಂಗ್ಸ್ಟನ್ ಯೂನಿವರ್ಸಿಟಿ ಇಂಗ್ಲೆಂಡ್ ಅನ್ನುವ ಒಂದು ಸಂಸ್ಥೆ ನನಗೆ ಕೌನ್ಸಿಲರ್ ಆಗಿ ಜಾಬನ್ನು ಆಫರ್ ಮಾಡ್ತು ವಿತ್ ಅರೌಂಡ್ 65 lakhs ಆಫ್ ಆ್ಯನ್ಯುವಲ್ ಪೇಮೆಂಟ್. ಯಾವಾಗ 2016ರಲ್ಲಿ. ಬಟ್ ನಾನು ಹೋಗಿಲ್ಲ, ಅದನ್ನು ರಿಜೆಕ್ಟ್ ಮಾಡಿದೆ. ಆಗ ನಾನು ಸೇರಿಕೊಂಡ ಜಾಬಿನ ಸಂಬಳ ನನಗೆ 16,000 ಮಂಗಳೂರಿನಲ್ಲಿ, ಅದೇ ಸಂಸ್ಥೆಯಲ್ಲಿ ಈಗಿದ್ದೀನಿ. ನಿಮಗೆಲ್ಲ ಆಶ್ಚರ್ಯ ಆಗಿರ್ಬೋದು, 65 ಲಕ್ಷ ಸಂಬಳ ಬಂದಿದ್ದನ್ನು ಬಿಟ್ಟು ಇವನು ಯಾಕೆ ಇಲ್ಲಿದ್ದಾನೆ ಇಂಡಿಯಾದಲ್ಲಿ ಅಂತ ಹೇಳಿ. ಅದಕ್ಕೊಂದು ಕಥೆ ಇದೆ, ಹೇಳ್ತೀನಿ. ನಾನು ಮಂಗಳೂರಲ್ಲಿ ಇರೋದ್ರಿಂದ ಒಂದು 2 ತಿಂಗಳು 3 ತಿಂಗಳಿಗೆ ಒಂದ್ಸರಿ ನಾನು ಊರಿಗೆ ಹೋಗ್ತೀನಿ. ಈಗ ರೀಸೆಂಟಾಗಿ ಹೋಗಿದ್ದೆ, ಒಂದು 3-4 ತಿಂಗಳ ಹಿಂದೆ ಹೋಗಿದ್ದೆ. ಹೋಗಿ ಎಲ್ಲ ಆಯ್ತು, 2 ದಿನ ಇದ್ಬಿಟ್ಟು ಇನ್ನೇನು ಮಂಗಳೂರಿಗೆ ಹೊರಡಬೇಕು, ಮನೆಯಿಂದ ರೆಡಿಯಾಗಿ ಬಂದು ಕಾರಲ್ಲಿ ಕೂತಿದ್ದಾಗ ನನಗೊಂದು ಅಜ್ಜಿ ಇದ್ದಾರೆ, 80 ವರ್ಷ ಅರೌಂಡ್. ಕಾರಿನ ನನ್ನ ಡೋರ್ ಹತ್ರ ಬಂದರು. ನಾನು ಗ್ಲಾಸ್ ಕೆಳಗೆ ಮಾಡಿದೆ, ಸ್ಟೇರಿಂಗ್ ಮೇಲೆ ನನ್ನ ಕೈ ಇತ್ತು. ನನ್ನ ಸ್ಟೇರಿಂಗ್ ಮೇಲಿದ್ದ ಕೈಯನ್ನು ಅವಳು ತನ್ನ 2 ಕೈಗಳಿಂದ ಹೊರಗಡೆ ಎಳೆದು ಹಿಡ್ಕೊಂಡ್ಳು ಗಟ್ಟಿಯಾಗಿ. ಕಣ್ಣು ನೋಡ್ತಾ ಇದ್ದೀನಿ, ಗಳಗಳಗಳ ಅಂತ ಅಳ್ತಿದ್ದಾಳೆ. ಒಂದು ಮಾತು ಕೇಳಿದ್ಲು, ಮಗನೇ ಯಾವಾಗ ಬರ್ತೀಯ ಮನೆಗೆ ಮತ್ತೆ ಅಂತ ಹೇಳಿ. ಬೇಜಾರಾಯ್ತು ನನಗೆ. ಬರ್ತೀನಿ ಅಜ್ಜಿ, ನಾನು 15 ದಿನದಲ್ಲಿ ಅಂತ ಹೇಳಿ ಹೊರಟು ಬಂದೆ. ನಾನು 2016ನಲ್ಲಿ ಕಿಂಗ್ಸ್ಟನ್ ಯೂನಿವರ್ಸಿಟಿ ಆಪರ್ಚುನಿಟಿನ ಯಾಕೆ ಬಿಟ್ಟೆ ಗೊತ್ತಾ? ನಮ್ಮ ಅಜ್ಜಿ ಹತ್ತಿದ್ದು ಮತ್ತು ಯಾವಾಗ ಮಗನೇ ಮನೆಗೆ ಬರ್ತೀಯ ಅಂತಲ್ಲ, ನೆಕ್ಸ್ಟ್ ಟೈಮ್ ನೀನು ಬರೋದ್ರೊಳಗಡೆ ನಾನು ಇರ್ತೀನೋ ಇಲ್ವೋ ಅನ್ನೋ ನಂಬಿಕೆನೇ ಪಾಪ ಅವರಿಗಿಲ್ಲ. ಇಂತಹ ಭಾವನಾತ್ಮಕ ಮನಸ್ಸುಗಳನ್ನು ಹರ್ಟ್ ಮಾಡಿ ನಾನು ಅಮೇರಿಕಾಗೋ ಇಂಗ್ಲೆಂಡಿಗೋ ಇನ್ನೆಲ್ಲೋ ಹೋಗಿ ಸೆಟ್ಲಾಗಿ 65-70 ಲಕ್ಷ ಸಂಪಾದನೆ ಮಾಡಿ ಏನ್ರಿ ಮಾಡಲಿ ನಾನು? ಕರೆಕ್ಟ್ ತಾನೆ? ಸರ್, ನಾವು ಇವತ್ತು ಹೆಂಗಾಗ್ಬಿಟ್ಟಿದ್ದೀವಿ ಜೀವನದಲ್ಲಿ ಅಂತಂದರೆ 300 ವರ್ಷದ ಪ್ಲ್ಯಾನ್ ಮಾಡ್ತೀವಿ. ನಮ್ಗೆ ಈ ಮನೆ ಬೇಕು, ಅಲ್ಲಿ ಆಸ್ತಿ ಬೇಕು, ಇಲ್ಲಿ ಜಮೀನು ಬೇಕು, ಇಲ್ಲಿ ಬ್ಯಾಂಕಲ್ಲಿ ಡೆಪಾಸಿಟ್ ಇರಬೇಕು, LIC ಇರಬೇಕು. 300 ವರ್ಷದ ಬದುಕಿನ ಪ್ಲ್ಯಾನ್ 60 ವರ್ಷಕ್ಕೆ ಹೋಗಿ ಹಾಕ್ಸ್ಕೊಂಡ್ಬಿಡ್ತೀವಿ ನಾವು. ಆಗ್ತಿದ್ಯಾ ಪ್ರಪಂಚದಲ್ಲಿ ಇವತ್ತು? 60 ವರ್ಷಕ್ಕೆ ಹೋಗಿ ಹಾಕ್ಸ್ಕೊತೀವ? ಯಾರಿಗೂ ಗ್ಯಾರಂಟಿನೇ ಇಲ್ಲ. ಆದರೂ ನಮ್ಗೆ ಎಲ್ಲದೂ ಬೇಕು.